ನಮಸ್ತೆ ಎಲ್ರಿಗೂ. ಇವತ್ತು ತುಂಬ ಸುಲಭವಾಗಿ ಗೋಧಿ ಹಿಟ್ಟು ಬಳಸ್ಕೊಂಡು ಒಂದು ಹೊಸ ರೆಸಿಪಿ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಚಮಚ ಚಿರೋಟೆ ರವೆ ಹಾಕ್ಕೊಂಡಿನಿ. ಹಾಗೆ ಒಂದು 3 ಚಮಚ ಕಡಲೆ ಹಿಟ್ಟು ಹಾಕ್ಕೊಂಡಿನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದರಲ್ಲಿ 3 ಚಮಚ ಚಿರೋಟೆ ರವೆ ಹಾಕೋದ್ರಿಂದ ಲೈಟಾಗಿ ಕ್ರಿಸ್ಪಿ ಬರುತ್ತೆ. ಮತ್ತು ಇದರಲ್ಲಿ ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ. ಹೀಗಾಗಿ ನಾನು ಇದಕ್ಕೆ ಹಾಕ್ಕೊಂಡಿನಿ. 2 ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಅದೇ ರೀತಿ ಇದು ಕೂಡ ನಾದ್ಕೋಬೇಕು. ಅಂದರೆ ಕೇವಲ ಗೋಧಿ ಹಿಟ್ಟು ಹಾಕೊಂಡು ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಹೆಚ್ಚು ಕಡಿಮೆ ಈ ರೆಸಿಪಿ ಆಲ್ಮೋಸ್ಟ್ ಮೈದಾ ಹಿಟ್ಟು ಬಳಸ್ಕೊಂಡು ಈ ರೆಸಿಪಿ ಮಾಡೋದು. ನಾನಿಲ್ಲಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತೇಳಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಗೋಧಿ ಹಿಟ್ಟಿನಲ್ಲಿ ಕೂಡ ತುಂಬ ರುಚಿಯಾಗಿರುತ್ತೆ ಇದು. ಸೊ ಅದರಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ರವಾನ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ರುಚಿ ಕೂಡ ತುಂಬಾ ಸರಿಯಾಗಿ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು 10-15 ನಿಮಿಷ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಒಂದು 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ ಸಾಫ್ಟಾಗಿ ರೆಡಿ ಆಗುತ್ತೆ ನಮ್ಮ ಹಿಟ್ಟು. ಅಥವಾ ನಿಮಗೆ ಇನ್ನೊಂದು ಕಿವಿ ಮಾತು, ನೀವಿಲ್ಲಿ 1 ಕಪ್ ಮೈದಾ ಹಿಟ್ಟು 1 ಕಪ್ ಗೋಧಿ ಹಿಟ್ಟಿನಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತೇಳಿ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಓಕೆ ನೋಡಿ, ಚಪಾತಿಗೆ ಹಿಟ್ಟು ಹಿಡಿತೇವಲ್ಲ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಡ್ರೈ ಹಿಟ್ಟು ಕೂಡ ನಾನು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಹಚ್ಚಿದನ್ನು ರೌಂಡಾಗಿ ತೆಳ್ಳಗೆ ಇದನ್ನು ಚಪಾತಿ ನಾರ್ಮಲಾಗಿ ಚಪಾತಿ ಲಟ್ಟಿಸ್ಕೊಂಡು ತೊಗೊತೇವಲ್ಲ ಅದೇ ರೀತಿ ಇದು ಕೂಡ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದಾ. ಓಕೆ ನೋಡಿ, ಇವಾಗ ತೆಳ್ಳಗೆ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಗೋಧಿ ಹಿಟ್ಟು ಹಚ್ತಿದ್ದೀನಿ ಒಳಗಡೆ ಒಂದು ಸ್ವಲ್ಪ. ಹಾಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ತುಪ್ಪ ಕೂಡ ಹಾಕೋಬೋದು. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಎಣ್ಣೆನ ಹಾಕೋಬೋದು. ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಚಿ ಈ ರೀತಿ ಚಾಕುಲಿಂದ ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕು. ನೋಡಿ, ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ನಾವಿಲ್ಲಿ ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊತೇವಲ್ಲ ಅಷ್ಟೇ ಲೇಯರ್ಫುಲ್ಲಾಗಿ ಬರುತ್ತೆ ಇದು. ಓಕೆ ನೋಡಿ, ಎಲ್ಲನೂ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈ ರೀತಿ ಮತ್ತೆ ಜೋಡಿಸ್ಬೇಕಾಗುತ್ತೆ. ಜೋಡಿಸಿದಾದ್ಮೇಲೆ ಇದಕ್ಕೆ ಈ ರೀತಿ ಒಂದು ಸ್ವಲ್ಪ ಮತ್ತೆ ಈ ರೀತಿ ಹಿಗ್ಗಿಸ್ತಿದ್ದೀನಿ ಇದಕ್ಕೆ. ಅಂದರೆ ಈ ರೀತಿ ಎಳೆತಿದ್ದೀನಿ ಒಂದು ಸ್ವಲ್ಪ. ಎಳೆದಿದ್ದಕ್ಕೆ ಒಂದು ಸ್ವಲ್ಪನೇ ಮೇಲೆ ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಗೋಧಿ ಹಿಟ್ಟು ಹಾಕಿ ಈ ರೀತಿ ರೌಂಡಾಗಿ ಇದನ್ನು ಸುತ್ತಬೇಕಾಗುತ್ತೆ ಈ ರೀತಿ ನೋಡಿ. ಎಲ್ಲನೂ ಇದೇ ರೀತಿ ಒಂದೇ ಸಲ ನೀವು ರೆಡಿ ಮಾಡಿ ಇಟ್ಕೋಬೋದು. ಮತ್ತು ಭಾಳಷ್ಟು ಜನರಿಗೆ ಮೈದಾ ಹಿಟ್ಟು ಅಂದರೆ ಇಷ್ಟ ಇರೋದಿಲ್ಲ. ಹೀಗಾಗಿ ನಾನು ಈ ರೆಸಿಪಿನ ಸ್ವಲ್ಪನೇ ಹೆಲ್ದಿ ಮಾಡಿ ತೋರಿಸ್ಬೇಕಂತ ನಾನಿಲ್ಲಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಆರಾಮಾಗಿ ನೀವು ದಿನಾಲೂ ಮಾಡ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಅಷ್ಟೇ ಹೆಲ್ದಿ ಕೂಡ, ಮತ್ತು ಅಷ್ಟೇ ಸುಲಭ ಕೂಡ. ಚಪಾತಿ ನಾರ್ಮಲಾಗಿ ಚಪಾತಿ ಮಾಡ್ತೇವಲ್ಲ ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಸೊ ಮಾಡಿ ನೋಡಿ ಒಂದು ಸಲ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ ನೋಡಿ, ಇದು ಕೂಡ ಅಷ್ಟೇ ಒಂದು ಸ್ವಲ್ಪನೇ ನಾನಿಲ್ಲಿ ಹಿಗ್ಗಿಸಿದ ನನಗೆ, ಅಂದರೆ ಸ್ವಲ್ಪ ಉದ್ದು ಮಾಡ್ಕೊಂಡು ಮತ್ತೆ ಈ ರೀತಿ ಸರಿಯಾಗಿ ಅದನ್ನು ಸುತ್ತಬೇಕು. ನೋಡಿ ಈ ರೀತಿ ಎಷ್ಟು ಲೇಯರ್ಫುಲ್ಲಾಗಿ ಬಂದಿದೆ ನೋಡಿ. ಇಲ್ಲಿ ಒಂದು 6 ಲಚ್ಚಾ ಪರೋಟಾನ ರೆಡಿ ಮಾಡ್ಕೊಂಡಿನಿ. ಸೂಪರಾಗಿ ಬಂದಿದೆ, ಎಲ್ಲ ಲೇಯರ್ ನೋಡ್ತಿರ್ಬೋದು. ಇವಾಗ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಇದಕ್ಕೆ ಒಂದು 10 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಟೈಮ್ ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಟೈಮ್ ಇತ್ತಂದರೆ ನಾನಿಲ್ಲಿ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಈ ರೀತಿ 10 ನಿಮಿಷ ಬಿಡೋದ್ರಿಂದ ತುಂಬಾ ಲೇಯರ್ಫುಲ್ಲಾಗಿ ಬರುತ್ತೆ ರೆಡಿ ಆದಮೇಲೆ ಇದು. ಓಕೆ, ಇವಾಗ ಏನು ಮಾಡಬೇಕು, ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಮತ್ತು ಮೇಲೆ ಎಣ್ಣೆನ ಹಚ್ಚಿ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಜಾಸ್ತಿ ಜೋರು ಹಾಕಬಾರ್ದು, ಹಾಗೆ ಜಾಸ್ತಿ ತೆಳ್ಳು ಕೂಡ ಮಾಡಬಾರ್ದು. ಸ್ವಲ್ಪ ಲೈಟಾಗಿ ಇದನ್ನು ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ಅಂದರೆ ನಾವಿಲ್ಲಿ ಚಪಾತಿ ಲಟ್ಟಿಸ್ತೀವಲ್ಲ ಜೋರು ಹಾಕಿ ಆ ರೀತಿ ಇಲ್ಲ, ಲೈಟಾಗಿ ಇದನ್ನು ಈ ರೀತಿ ಬೆಲ್ಲಣಗಿಲಿಂತ ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು ಅಷ್ಟೇ. ನೋಡಿ, ಲೈಟಾಗಿ ಇದನ್ನು ರೌಂಡಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಓಕೆ ನೋಡಿ, ಎಲ್ಲನೂ ನಾನಿಲ್ಲಿ ಒಂದೇ ಸಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನನಗೆ ಬೇಯಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಮ್ಮೆ ನಾನಿಲ್ಲಿ ಒಂದು 6 ಪರೋಟ ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ಮೊದಲಿಗೆ ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಹಂಚಿಗೆ. ತುಪ್ಪ ಇದ್ದರೆ ತುಪ್ಪನೇ ಹಚ್ಚಿ, ಇಲ್ಲಾಂದರೆ ಎಣ್ಣೆ ಕೂಡ ಹಚ್ಬೋದು. ಇವಾಗ ಏನಿಲ್ಲ, ನಾರ್ಮಲಾಗಿ ಚಪಾತಿ ಪರೋಟ ಬೇಯಿಸ್ಕೊತೇವಲ್ಲ ಅದೇ ರೀತಿ 2 ಸೈಡ್ನಲ್ಲಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಓಕೆ, ಗ್ಯಾಸ್ ಇವಾಗ ಮೀಡಿಯಮ್ ಆಗಿದೆ. ಮೀಡಿಯಮ್ ಗ್ಯಾಸ್ನಲ್ಲಿ 2 ಕಡೆಗೆ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ತುಂಬಾ ರುಚಿಯಾಗಿರುತ್ತೆ. ನಾನಂತೂ ಅವಾಗವಾಗ ಮಾಡ್ತಿರ್ತೀನಿ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ. ಸೊ ದಿನಾಲು ಚಪಾತಿ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ. ಸೊ ಅಂಥ ಟೈಮ್ನಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ಬೋದು. ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ.
ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಿಲ್ಲ, ಜಾಸ್ತಿ ಸಾಮಗ್ರಿ ಕೂಡ ಬೇಕಿಲ್ಲ. ನಾರ್ಮಲಾಗಿ ಚಪಾತಿ ಮಾಡ್ತೇವಲ್ಲ ಅಷ್ಟೇ ಸಮಯದಲ್ಲಿ ಇದು ಕೂಡ ಮಾಡ್ಕೋಬೋದು. ನೋಡಿ, ಮಾಡಿದ ಮೇಲೆ ಈ ರೀತಿ ಮಾಡಿದರೆ ಎಷ್ಟು ಲೇಯರ್ಫುಲ್ಲಾಗಿ ಕಾಣ್ತಿದೆ ನೋಡಿ, ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ. ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ಇದ್ರ ಜೊತೆಗೆ ನಾನು ಕಡಲೆಕಾಳಿನ ಕರಿ ರೆಸಿಪಿ ಮಾಡಿದ್ದೆ. ಇದ್ರ ಜೊತೆ ನೀವು ಇದೇ ರೆಸಿಪಿ ಮಾಡಬೇಕಂತೇನಿಲ್ಲ. ಇದ್ರ ಜೊತೆಗೆ ಪನ್ನೀರ್ ಮಸಾಲ ಕರಿ ಅಥವಾ ಪನ್ನೀರ್ ಬಟರ್ ಮಸಾಲ ಮಾಡಿ ಸೂಪರ್ ಆಗಿರುತ್ತೆ. ಅಥವಾ ಕಾಜು ಕುರ್ಮಾ ಅಥವಾ ಕಾಜು ಪನ್ನೀರ್ ಮಸಾಲ ಮಾಡಿ ಸೂಪರ್ ಆಗಿರುತ್ತೆ. ನಾರ್ಮಲಾಗಿ ಸಾಂಬಾರ್ ಜೊತೆ ಕೂಡ ಇದನ್ನು ತಿನ್ಬೋದು. ಅಥವಾ ನಿಮಗೆ ಈ ಕಡಲೆಕಾಳಿನ ಕರಿ ರೆಸಿಪಿ ಬೇಕಂದರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಕಡಲೆಕಾಳಿನ ಕರಿ ರೆಸಿಪಿ ತುಂಬಾ ಹೆಲ್ದಿ, ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಬಿಸಿ ಬಿಸಿ ಅನ್ನ, ಚಪಾತಿ, ರೊಟ್ಟಿ, ಹಾಗೆ ಈ ರೀತಿ ಲಚ್ಚ ಪರೋಟ ಜೊತೆಗೆ ಸೂಪರ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್